ಈಗ ಅಗಸಿ ಚಟ್ನಿ ಮಾಡಕ್ಕೆ ಏನೇನು ತೊಗೊಂಡು ಒಂದು ಬೌಲಷ್ಟು ಅಗಸಿ ತೊಗೊಂಡೇನ ರೀ ಹಸ್ ಮಾಡ್ಕೊಂಡು ಒಂದು 2 ಗಡ್ಡಿ ಬೆಳ್ಳುಳ್ಳಿ ತೊಗೊಂಡೇನ್ರಿ ಒಂದು 2 ಗಡ್ಡಿ ಇದು ತೊಗೊಂಡೇನಿ ಕರಿಬೇವು ಕಡ್ಡಿ 2 ಕಡ್ಡಿ ಹಾಂ 1 ಸ್ಪೂನು ಜೀರಿಗೆ ತೊಗೊಂಡೇನಿ ಈ ಅಗಸಿನ ಐತಲ್ಲ ಇದನ್ನ ಹುರಿತೇನೆ ಈಗ ಈ ಅಗಸಿ ಹಾಕ್ತೇನೆ ಈಗ ಹಾಕು ಸ್ವಲ್ಪ ಚಟಪಟ ಅನ್ನೋಂಗ ಹುರ್ಕೊತೇನೆ ಹುರ್ಕೊ ಹುರಿಯೋಣ ಚಟಪಟ ಅನ್ಬೇಕು ಇವು ಅಂದ್ರೆ ಚಂಟಾಗ ಹುರಿತಾವ ಸ್ವಲ್ಪ ನೋಡಲ್ಲ ಚಟಪಟ ಅಂತೇಳಿ ಚಂಟಾಗ ಹುರಿಲು ಗ್ಯಾಸ್ ಹಾಕೋಣ ಗ್ಯಾಸ್ ಆಫ್ ಮಾಡೇನಿ ಈಗ ಸ್ವಲ್ಪ ಆರ್ಲೇವು ಅದಷ್ಟು ಬಂದು ಇಷ್ಟು ಬಂದು ಖಾರ ಬೇಗ ಅವಾಗ ಶಾರೆ ನೀರು ನೋಡಿ ಹಾಕು ಆರ್ಯಾವ್ರಿ ಅದೇವ ಹಾಕಿ ರುಚಿ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಅದಕ್ಕೆ ಜೀರಿಗೆ ಹಾಕ್ತೀನಿ ಹಾಗಾಗಿ ಇರೋದು ಜೀರಿಗೆ ಬೆಳ್ಳುಳ್ಳಿ ಅಂತ ಹಾಕ್ಬಿಡು ಬೆಳ್ಳುಳ್ಳಿ ಹಾಕ್ತೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಖಾರ ಹಾಕ್ತೈತಿ ಸಣ್ಣ ಹಾಕೋ ಸಣ್ಣಗೈತಿ ಅತ್ತಿಯಾರಿ ಏನವ ನೋಡಿ ಬರ್ರಿ ಇದು ಸಣ್ಣಗೈತಿ ಅಲ್ಲ ಖಾರ ಇಲ್ಲ ಏನು ಮಸ್ತ್ ಇದು ಗಮ ಅಂತೈತಿ ಮಸ್ತ್ ಆಗೈತೆ ರೀ ಅಗಸಿ ಚಟ್ನಿ ಮಸ್ತ್ ಆಗೈತೆ ನೋಡು ಇದನ್ನ ಕಪ್ಪ ಅಗಸಿ ಚಟ್ನಿ ಮೊಸರು ಹಾಕ್ಕೊಂಡು ತಿಂದು ಬಿಟ್ರೆ ನಾ ಏನು ಹೇಳಿ ಅಷ್ಟು ರುಚಿ ಆಗತ್ತೆ ನೋಡು ಬಾಯಾಗ ಗಮ ಅಂತೈತಿ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಹಾಕಿತ್ತಲ್ಲ ಉತ್ತರ ಕರ್ನಾಟಕದ ಅಗಸಿ ಚಟ್ನಿ ರೆಡಿ ನಾವು ಹಿಂಗ್ ಮಾಡೀವಿ ನೀವು ಹೆಂಗ್ ಮಾಡ್ತೀರಿ ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಚಂತೆಗೆ ಹುರ್ಕೋಬೇಕ್ರಿ ಚಟಪಟ ಅನ್ನುವಂಗ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಉಪ್ಪು ಒಣ ಖಾರ ಹಾಕಿ ಮಿಕ್ಸರ್ ಹಾಕ್ರಿ ಸಣ್ಣಗೆ ಮಸ್ತ್ ಆಗತ್ತ ಮಸ್ತ್ ರುಚಿ ಐತಿ ನೋಡಿ ಕಮೆಂಟ್ನಾಗ ಅಕ್ಕಿ ಚಟ್ನಿ ಮಾಡಿ ತೋರಿಸ್ರಿ ಅಂತ ಅನ್ನಕತ್ತಿದ್ರು ಅಕ್ಕಿ ಚಟ್ನಿ ಮಾಡೇವಿ ಹಿಂಗ್ ಮಾಡೇವಿ ನೋಡ್ರಿ ಇದರಂಗ ನೀವು ಮಾಡಿ ತಿಂದು ನಮಗೆ ಕಮೆಂಟ್ ಮಾಡಿ ಉತ್ತರ ಕರ್ನಾಟಕದ ಅಕ್ಕಿ ಚಟ್ನಿ